Hey Twinklings, hope you are doing well. Welcome back to my channel, and this video is all about our dance practicing days. So college ಅಲ್ಲಿ event ಇತ್ತು, so ಅವಾಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೋ. So how was those days ಅನ್ನೋದೆಲ್ಲ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. So please do watch complete video. And here is the day one. ಫಸ್ಟ್ ಡೇ ಪ್ರಾಕ್ಟೀಸ್ ಹೇಗಿತ್ತು. ಸೊ ಮಾರ್ನಿಂಗ್ ಆಸ್ ಯೂಶುವಲ್ ಕಾಲೇಜ್ ಹೋದು ಸಪೋಸ್ ಟು ಡ್ಯಾನ್ಸ್. ಸೊ ವಿ ಸ್ಟಾರ್ಟೆಡ್ ಪ್ರಾಕ್ಟೀಸಿಂಗ್ ಡ್ಯಾನ್ಸ್. ಫಸ್ಟ್ ಎಲ್ಲ ಸ್ಟೆಪ್ಸ್ ಎಲ್ಲ ಯಾವುದು ಅಂತ ನೀಟಾಗಿ ನೋಡಿಕೊಂಡು, ಸೊ ಕೆಲವೊಂದು ಸ್ಟೆಪ್ಸ್ನ ಯೂಟ್ಯೂಬಿಂದ ಕಲ್ತ್ಕೊಂಡು ಕೆಲವೊಂದು ನಾವೇ ಓನಾಗಿ ಕೂಡ ಮಾಡ್ತೋ. ಸೊ ಆಫ್ಟರ್ ಡ್ಯಾನ್ಸಿಂಗ್ ಫಾರ್ ಹಾಫ್ ಅ ಡೇ ವಿ ಆರ್ ಕ್ವೈಟ್ ಟಯರ್ಡ್. ದೆನ್ ಲಂಚ್ ಟೈಮ್ ಇಡ್ಲಿ ತೊಗೊಬಂದಿದ್ದೆ. ಚೆನ್ನಾಗಿರೋ ಇಡ್ಲಿ, ಇಷ್ಟ ಇಲ್ದಿರೋ ಚಟ್ನಿ ಕಾಂಬಿನೇಷನ್ ಚೆನ್ನಾಗಿತ್ತು. ಚಟ್ನಿ ಆ್ಯಕ್ಚುಲಿ ಇತ್ತು ನಮ್ಮ ನಂಗೆ ಚಟ್ನಿ ಇಷ್ಟ ಜಾಸ್ತಿ ಇದ್ರೆ ನಂಗೆ ಚಟ್ನಿನೇ ಇಷ್ಟ ಇಲ್ಲ, ನಂಗೆ ಈ ಥರದ್ದು ಇಷ್ಟ ಹೋಟ್ಲಲ್ಲಿ. ಆ್ಯಂಡ್ ಲಂಚ್ ಆದಮೇಲೆ ಆಲ್ಮೋಸ್ಟ್ 15 to 20 minutes ವೆಯ್ಟ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಆ್ಯಂಡ್ ಅಗೇನ್ ವಿ ಸ್ಟಾರ್ಟೆಡ್ ಪ್ರಾಕ್ಟೀಸಿಂಗ್. ದೆನ್ ಸ್ವಲ್ಪ ಹೊತ್ತಾದಮೇಲೆ ಇಟ್ಸ್ ಡನ್, ವಿ ಆರ್ ಗೋಯಿಂಗ್. ಆ್ಯಂಡ್ ಬೇರೆ ಬ್ರಾಂಚವ್ರು ಕೂಡ ಎಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಅವ್ರದ್ದು ಫ್ಲ್ಯಾಶ್ ಮಾಬ್ ಇತ್ತು, ಸ್ಟೇಜ್ ಇವೆಂಟ್ಸ್ ಇತ್ತು, ಸೊ ಅದಕ್ಕೆಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಆ್ಯಂಡ್ ಇಯರ್ ಇಸ್ ದ ಡೇ 2 ಆಫ್ ಡ್ಯಾನ್ಸ್ ಪ್ರಾಕ್ಟೀಸಿಂಗ್. ನಾನು ಮಾರ್ನಿಂಗ್ ಕಾಲೇಜ್ಗೆ ಹೋದು ರೆಡಿಯಾಗಿ ಆಫ್ಟರ್ ಎ ಲಾಂಗ್ ಟೈಮ್ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ಸ್ವಲ್ಪ ಬಾಡಿ ಪೇನ್ ಬಂದಿತ್ತು. ಸೊ ವಿತ್ ಥಾಟ್ ಆಫ್ ಕಮಿಂಗ್ ಕ್ವೈಟ್ ಲೇಟ್. ಸೊ ಐ ವಾಸ್ ವೇಟಿಂಗ್ ಫಾರ್ ಮೈ ಫ್ರೆಂಡ್. ಸ್ವಲ್ಪ ನಾನು ಬೇಗನೆ ಹೋಗಿದ್ದೆ. ಸೊ ಇಟ್ ವಾಸ್ ಅರೌಂಡ್ 11 o'clock. ಆಮೇಲೆ ಐ ಮೆಟ್ ಹರ್. ಸೊ ನಾವು ಆ್ಯಸ್ ಯೂಶುವಲ್ ನಮ್ಮ ಕ್ಲಾಸ್ಗೆ ಹೋಗ್ತಾ ಇದ್ದೋ. ಸೊ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಕ್ಕೆ So by the way, we go to our dance room. So I met this beautiful pretty butterfly. And I was so happy. Butterfly, it's not that easy to catch butterflies. So ad nan kai ಮೇಲೆ ಒಂದು ಸ್ವಲ್ಪ ತಿತ್ತು. So I was so happy. ಆ್ಯಂಡ್ ಅಗೇನ್ ಕ್ಲಾಸ್ ರೂಮ್ಗೆ ಹೋಗಿ ವಿ ಸ್ಟಾರ್ಟೆಡ್ ಪ್ರಾಕ್ಟೀಸಿಂಗ್. ಬೇರೆ ಸಾಂಗ್ ನೆಕ್ಸ್ಟ್ ಸಾಂಗ್ಸ್ ಏನು ಸೆಲೆಕ್ಟ್ ಮಾಡಿದ್ದು, ಸೊ ಅದಕ್ಕೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ದು. ಇದೆಲ್ಲ ಹಾಕ್ಬಿಟ್ಟು ಆಮೇಲೆ ಚೆನ್ನಾಗಿ ಕೊಡ್ತೀನಿ ಫೋಟೋದಲ್ಲೆಲ್ಲ ಅನ್ನೋದು ಮಿನಿಮಮ್. ಲಂಚ್ ಟೈಮ್. ದೆನ್ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಅಗೇನ್ ಲಂಚ್ ಟೈಮ್. ಸೊ ವಿ ಹ್ಯಾಡ್ ಅವರ್ ಲಂಚ್ ಆ್ಯಂಡ್ ಪೋಸ್ಟ್ ಲಂಚ್ ಸ್ವಲ್ಪ ಆ್ಯಸ್ ಯೂಶುವಲ್ ಸ್ವಲ್ಪ ರೆಸ್ಟ್ ಮಾಡಿ ಆ್ಯಂಡ್ ವಿ ಸ್ಟಾರ್ಟೆಡ್ ಪ್ರಾಕ್ಟೀಸಿಂಗ್. ಆ್ಯಂಡ್ ಪ್ರಾಕ್ಟೀಸ್ ಎಲ್ಲ ಮುಗಿಸಿ ಮನೆಗೆ ಹೋಗಬೇಕು ಅಂದ್ಕೊಳ್ಳೋಷ್ಟರಲ್ಲಿ ಒಂದು ಡಿಪಾರ್ಟ್ಮೆಂಟ್ದು ಸ್ಟೇಜ್ ಇವೆಂಟ್ಸ್ ಇತ್ತು. ಸ್ವಲ್ಪ ನೋಡ್ದು. ಇಟ್ ವಾಸ್ ವೆರಿ ಬ್ಯೂಟಿಫುಲ್. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಇಬ್ಬರು. ದಿಸ್ ಇಸ್ ಆ ಡೇ 3 ಆಫ್ ಡ್ಯಾನ್ಸ್ ಪ್ರಾಕ್ಟೀಸ್. ಆಸ್ ಯೂಶುವಲ್ ಥರ್ಡ್ ಡೇ ಕೂಡ ಎದ್ದು ಕಾಲೇಜ್ಗೆ ಹೋದು. ಸೊ ಆ ಕ್ಲಾಸಲ್ಲಿ ಕ್ಲಾಸ್ ತೊಗೋತಾ ಇದ್ರು. ಸೊ ಸ್ವಲ್ಪ ಹೊತ್ತು ಬೇರೆ ಕ್ಲಾಸಲ್ಲಿ ಸ್ವಲ್ಪ ಹೊತ್ತು ಪ್ರಾಕ್ಟೀಸ್ ಮಾಡ್ದು. ದೆನ್ ವಿ ಗಾಟ್ ಅವರ್ ಸೇಮ್ ಡ್ಯಾನ್ಸ್ ರೂಮ್. ಡೇ 3 ಡ್ಯಾನ್ಸ್ ಪ್ರಾಕ್ಟೀಸ್. ಆ್ಯಂಡ್ ಸ್ವಲ್ಪ ಪ್ರಾಕ್ಟೀಸ್ ಆದಮೇಲೆ ಇಟ್ಸ್ ಟೈಮ್ ಫಾರ್ ಅಸ್ ಟು ಹ್ಯಾವ್ ಲಂಚ್. ಏನು ಸಮಾಚಾರ, ಎಲ್ಲರೂ ಹೇಗಿದ್ದೀರಾ? ಸೊ ಲಂಚ್ ಎಲ್ಲ ಆದಮೇಲೆ ಫ್ಲ್ಯಾಶ್ ಮಾಬ್ ಇತ್ತು. ಸೊ ಫ್ಲ್ಯಾಶ್ ಮಾಬ್ ನೋಡಿ ಟ್ರಿಬಲ್ ಡೇ ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ರು ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲ. ಸೊ ಇಟ್ ವಾಸ್
ನೈಸ್, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈವನ್ ಐ ಸ್ಕ್ರಿಬಲ್ಡ್ ಸಮಥಿಂಗ್ ಆನ್ ಮೈ ಫ್ರೆಂಡ್ಸ್ ಶರ್ಟ್ ಆ್ಯಂಡ್ ಆಲ್. And few of the girls were also celebrating Scribble Day. And ಸ್ವಲ್ಪ anyway girls know they always bring some uniqueness into whatever they do. ಸೊ ತುಂಬ ಚೆನ್ನಾಗಿ ಎಲ್ಲ ತಂಪ್ ಪ್ರಿಂಟ್ ಮಾಡಿ ಸೊ ಚೆನ್ನಾಗಿ ಮಾಡ್ತಾಯಿದ್ರು. ಸೊ ನಾನು ಅಷ್ಟೇ ಒಂದು ಲಿಟಲ್ ಹಾರ್ಟ್ ನನ್ನ ತಮ್ಮಿಂದ ಇಟ್ಟು ಸೊ ಹೇಟ್ ವಿಂಕ್ಲಿಂಗ್ ಅಂತ ಬರ್ದಿದ್ದೀನಿ. ಫ್ಲಾಶ್ ಮಾಬ್ ಆದಮೇಲೆ ಎಲ್ಲರೂ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು, ಎಲ್ಲ ಡಿಪಾರ್ಟ್ಮೆಂಟ್ ಅವರು ಸೇರಿಕೊಂಡು. ಸ್ವಲ್ಪ ಹೊತ್ತಾದ್ಮೇಲೆ ಇಟ್ ವಾಸ್ ರೈನಿಂಗ್ ಇನ್ ದ ಈವ್ನಿಂಗ್. ಸೊ ಅಷ್ಟು ಮಳೆ ಬರ್ತಿದೆ. ಬಟ್ ನಮಗಂತೂ ಫುಲ್ಲು ಡ್ಯಾನ್ಸ್ ಮಾಡಿ ತುಂಬ ಶಕೆ ಕೂಡ ಆಗ್ತಿತ್ತು. ಆ್ಯಂಡ್ ಹಿಯರ್ ಇಸ್ ದ ಫೈನಲ್ ಡೇ ಆಫ್ ಡ್ಯಾನ್ಸ್ ಪ್ರಾಕ್ಟೀಸ್. ಸೊ ಕಾಲೇಜ್ ಹೋದಾದ್ಮೇಲೆ ದೇ ವರ್ ಡೂಯಿಂಗ್ ಸಮಥಿಂಗ್, ಅಂದರೆ ಬುದ್ಧ ಸ್ಟ್ಯಾಚು ಎಲ್ಲ ತಂದು ಸೊ ಟ್ರೀ ಎಲ್ಲ ಪ್ಲಾಂಟ್ ಮಾಡಿದ್ರು. ಗೈಸ್ ಇವಾಗ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಕ್ಕೆ ಬಂದಿದ್ದೀವಿ. ಸೊ ಲೆಟ್ಸ್ ಸ್ವಲ್ಪ ಹೊತ್ತು ಪ್ರಾಕ್ಟೀಸ್ ಮಾಡಿ ಆಮೇಲೆ ಈವ್ನಿಂಗ್ ಪರ್ಫಾಮೆನ್ಸ್ ಇದೆ. ಸೊ ಪರ್ಫಾಮೆನ್ಸ್ ಕೊಟ್ಟು ಲೆಟ್ಸ್ ಹೇಗಿರುತ್ತೆ ಅಂತ ಅದನ್ನು ನಿಮಗೆ ಫುಲ್ ಎಂಟೈರ್ ವಿಡಿಯೋ ನೆಕ್ಸ್ಟ್ ವ್ಲಾಗಲ್ಲಿ ಹಾಕಿರ್ತೀನಿ. ಸೊ ಕಂಪ್ಲೀಟ್ಲಿ ವಾಚ್ ಮಾಡಿ. ಏನು ಪ್ರಮೀಳಾ? ಹೌದು ಗೈಸ್, ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಇರಲಿಲ್ಲ ಡ್ಯಾನ್ಸ್ ಮಾಡಬೇಕಂತ. ಸೊ ಫೈನಲಿ ಲೈಕ್ ಲಾಸ್ಟಲ್ಲಿ ಒನ್ ಆಫ್ ಅವರ್ ಫ್ರೆಂಡ್ ಹೀ ಸೆಡ್ ಮಾಡಿ ಚೆನ್ನಾಗಿ ಮಾಡ್ತೀರಾ ಅಂತ. ಸೊ ಲೈಕ್ ಓಕೆ ಲೆಟ್ಸ್ ಸಿ ಅಂತ ಪರ್ಫಾರ್ಮ್ ಮಾಡ್ತಾಯಿದ್ದೀವಿ ಆಫ್ಟರ್ 3 days ಆಫ್ ಪ್ರಾಕ್ಟೀಸ್. ಸೊ ವಿ ಆರ್ ಸೋ ಎಕ್ಸೈಟೆಡ್. ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ಸೊ ಲೆಟ್ಸ್ ಸಿ, ಹೋಪ್ ಫಾರ್ ದ ಬೆಸ್ಟ್. ಇವತ್ತು ಎಷ್ಟಾಗುತ್ತೆ ಅಷ್ಟು ಡೇನ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಐ ಡೋಂಟ್ ನೋ ಎಷ್ಟಾಗುತ್ತೆ ಅಂತ. But I try. What, Pramila? How excited you are? so much excited. ಆ್ಯಂಡ್ ಆಲ್ಸೋ ಇವತ್ತೇ ಕೂಡ ಬ್ಲಡ್ ಡೊನೇಷನ್ ಕ್ಯಾಂಪ್ ಕೂಡ ಇತ್ತು. ಸೊ ತುಂಬ ಜನ ಸ್ಟೂಡೆಂಟ್ಸ್ ಬ್ಲಡ್ ಡೊನೇಟ್ ಮಾಡ್ತಾಯಿದ್ರು. ಆ್ಯಂಡ್ ಆಲ್ಸೋ ಲೆಕ್ಚರರ್ಸ್ ಆಗಿರ್ಬೋದು ತುಂಬ ಜನ ಮಾಡ್ತಿದ್ರು. ಆ್ಯಂಡ್ ಇಲ್ಲಿ ಸ್ವಲ್ಪ ಜನ ಡಿಪಾರ್ಟ್ಮೆಂಟ್ ಫೆಸ್ಟ್ ಆಗಿದ್ದರಿಂದ ಅವರು ದೇವರ್ ಎಂಜಾಯಿಂಗ್. ಸ್ವಲ್ಪ ಕ್ಯಾರಮ್ಸ್ ಎಲ್ಲ ಆಟ ಆಡ್ತಿದ್ರು. ಆ್ಯಂಡ್ ಒಂದ್ಸಲ ಎಲ್ಲ ನೀಟಾಗಿ ರಿಹರ್ಸಲ್ ಮಾಡಿ ಸೊ ಕ್ಯಾಪ್ಚರ್ ಮಾಡಿದ್ದು ಚೆನ್ನಾಗಿ ಕೋಆರ್ಡಿನೇಷನ್ ಎಲ್ಲ ಬರ್ತಿದೆಯಾ ಅಂತ. ಸೊ ಗೈಸ್ ಊಟ ಕೊಡ್ತಿದ್ದೀರಿ, ಊಟ ಮಾಡ್ತಾಯಿದ್ದೀವಿ. ಸ್ವಲ್ಪ ನಾಯ್ಸ್ ಇದೆ, ಅಡ್ಜಸ್ಟ್ ಮಾಡ್ತೀವಿ. ಆಮ್ಲೆಟ್ ಸಾರು ಕಿರಿಕೀರ್ತಿ ಸರ್ ಬಂದಿದ್ರು ಸೊ ಕಾಲೇಜ್ಗೆ. ಆ್ಯಂಡ್ ಅವ್ರ ಜೊತೆ ಎಲ್ಲ ನಮ್ಮ ಡಿಪಾರ್ಟ್ಮೆಂಟ್ಸ್ ಅವರೆಲ್ಲ ಫೋಟೋ ಶೂಟ್ ಮಾಡಿಸ್ಕೊಂಡ್ರು. ಗೈಸ್ ಫೈನಲಿ ವಿ ಆರ್ ಡನ್ ವಿತ್ ದ ಡ್ಯಾನ್ಸ್. ಚೆನ್ನಾಗಿತ್ತಾ? ಚೆನ್ನಾಗಿ ಬಂತು. ಓಕೆ, ವ್ಲಾಗಲ್ಲಿ ಗ್ಲಿಮ್ಸಸ್ ಹಾಕಿರ್ತೀನಿ. ಸೊ ಯು ಗೈಸ್ ವಾಚ್. ದೇರ್ಸ್ ಅ ಮಂಕಿ. ವೇಟ್ ಐ ವಿಲ್ ಶೋ ಯು ಗೈಸ್. ವಿಡಿಯೋ ಗೈಸ್ ಸಿ ನೋಡಿ, ಅದು ನಮ್ಮ ಕಾಲೇಜ್ಗೆ ಹೋದಾಗ ಬಂದೈತೆ. ಗುಡ್ ಮಂಕಿ. ಫೈನಲಿ ಎಲ್ಲ ಫೆಸ್ಟ್ ಮುಗೀತು. ಸೊ ಮನೆಗೆ ಓಡ್ತಾ ಇದ್ದೀವಿ. Guys, enjoy this video. If you guys like this video, please do like, share and subscribe to my channel. Bye. See you in my next vlogs. Actually, guys, ನಮ್ಮ ಪ್ಲಾನ್ ಇರಲಿಲ್ಲ